ನಮಸ್ತೆ ಎಲ್ಲರೂ ವಿದ್ಯಾರ್ಥಿಗಳೇ, ನಾವು ಈ ದಿನ ಭಾರತೀಯ ಕಾವ್ಯಮೀಮಾಂಸೆಯ ಕುರಿತು ಕೆಲವು ವಿಷಯಗಳನ್ನು ಚರ್ಚೆ ಮಾಡೋಣ. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕಾವ್ಯ ಸ್ವರೂಪವನ್ನು ಕುರಿತು ಒಂದೆರಡು ವಿಚಾರಗಳನ್ನು ತಿಳ್ಕೊಳ್ಳೋಣ. ಕಾವ್ಯ ಸ್ವರೂಪ ಅಂದರೆ ಏನು ಅನ್ನುವಂಥದ್ದು. ಸ್ವರೂಪ ಅನ್ನುವಂಥದ್ದು ಬಹಳ ವಿಶಾಲವಾದ ಅರ್ಥವನ್ನು ಕೊಡ್ತದೆ. ಅಂದರೆ ಕಾವ್ಯ ಅಂದರೆ ಏನು, ಅದರ ಲಕ್ಷಣಗಳೇನು ಅನ್ನುವಂತಹ ಎಲ್ಲ ವಿಚಾರಗಳು ಈ ಕಾವ್ಯ ಸ್ವರೂಪದ ಅಡಿಯಲ್ಲಿ ಬರ್ತವೆ. ಕಾವ್ಯದ ಲಕ್ಷಣವನ್ನು ಒಂದು ಸಾಲಿನಲ್ಲಿ ಹಿಡಿದಿಡೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಕಾವ್ಯ ಮೀಮಾಂಸಕರು ಅದನ್ನು ಒಬ್ಬೊಬ್ಬರು ತಮ್ಮ ಗ್ರಹಿಕೆಗೆ ಹೇಗೆ ತೋಚುತ್ತೆ ಹಾಗೆ ಹೇಳ್ತಾ ಹೋಗಿದ್ದಾರೆ. ನಾನು ಕೂಡ ಇಲ್ಲಿ ಆ ಮೀಮಾಂಸಕರ ದೃಷ್ಟಿಯಲ್ಲಿ ಕಾವ್ಯದ ಸ್ವರೂಪ ಲಕ್ಷಣಗಳನ್ನು ಹೇಳ್ತಾ ಹೋಗ್ತಾನೆ. ಕಾವ್ಯ ಎನ್ನುವುದು ಮೂಲತಃ ಒಂದು ಅನುಭವ ವಿಶೇಷ. ಕಾವ್ಯದ ಮೊದಲೂ ಹೌದು, ಕಾವ್ಯದ ಕೊನೆಯೂ ಹೌದು ಈ ಅನುಭವ ವಿಶೇಷ ಎನ್ನುವಂಥದ್ದು. ಕವಿಗೆ ಆಗುವಂತಹ ಅನುಭವ ವಿಶೇಷವನ್ನು ಅವನು ಸಹೃದಯನಿಗೆ ತಲುಪಿಸಬೇಕು. ಅದು ಕಾವ್ಯದ ಕೊನೆ ಆಗ್ತದೆ. ಸಹೃದಯನಿಗೆ ತಲುಪಬೇಕದು. ಅನುಭವ ಎಲ್ರಿಗೂ ಆಗ್ತದೆ, ಆದರೆ ಅದು ಅನುಭವ ವಿಶೇಷ ಅಂದರೆ ಅದು ಕವಿಗಾಗ್ತಕ್ಕಂಥದ್ದು. ಎಲ್ಲರೂ ಕೂಡ ಹುಣ್ಣಿಮೆಯನ್ನು ನೋಡಿದರೆ ಎಲ್ರಿಗೂ ಕಾವ್ಯ ಹೊಳೆಯೋದಿಲ್ಲ. ಆ ಅನುಭವದ ವಿಶೇಷತೆಯ ಜ್ಞಾನ, ವಿಶೇಷತೆಯ ಅರಿವು ಯಾರಿಗಾಗ್ತದೆ ಅವರಿಗೆ ಮಾತ್ರ ಆ ಹುಣ್ಣಿಮೆಯ ಚಂದಿರನಿಂದ ಕಾವ್ಯ ಹೊರಹೊಮ್ಮಬಹುದು. ಅದಕ್ಕೆ ಅದನ್ನು ಅನುಭವ ವಿಶೇಷ ಅಂತ ಹೇಳಿ ಕರಿತೀವಿ. ಈ ಅನುಭವ ವಿಶೇಷವನ್ನು ಕವಿ ಸಹೃದಯನಿಗೆ ಹೇಗೆ ತಲುಪಿಸ್ತಾನೆ? ಅದಕ್ಕೆ ಏನು ಸಾಮಗ್ರಿಗಳು ಅಂದರೆ ಭಾಷೆ, ಛಂದಸ್ಸು, ಪ್ರತಿಮೆಗಳು ಇತ್ಯಾದಿ. ಈ ಕಾವ್ಯ ಸಾಮಗ್ರಿಗಳ ಮೂಲಕ ಅವನು ತನ್ನ ಅನುಭವ ವಿಶೇಷವನ್ನು ಸಹೃದಯನಿಗೆ ತಲುಪಿಸ್ತಾನೆ. ಹಾಗಾದರೆ ಕಾವ್ಯ ಅಂದರೆ ಏನು? ಕಾವ್ಯಕ್ಕೂ ಮತ್ತು ಗದ್ಯಕ್ಕೂ ಇರೋ ವ್ಯತ್ಯಾಸ ಏನು? ಶಾಸ್ತ್ರಕ್ಕಿರೋ ವ್ಯತ್ಯಾಸವೇನು? ನಾವು ಪದ್ಯ ಅಂದರೆ ಅದಕ್ಕೆ ವಿರುದ್ಧ ಗದ್ಯ ಅಂತ ಅಂದ್ಕೊಳ್ತೀವಿ. ಆದರೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಎಲ್ಲೂ ಕೂಡ ಪದ್ಯಕ್ಕೆ ವಿರುದ್ಧವಾದದ್ದು ಗದ್ಯ ಅಂತ ಹೇಳಿಲ್ಲ. ಶಬ್ದಾರ್ಥ ಸಹಿತವು ಕಾವ್ಯಂ ಗದ್ಯಂ ಪದ್ಯಂ ಚ ತದ್ವಿಧ ಅಂತ ಹೇಳಿ ಭಾಮ ಹೇಳಿದ್ದಾರೆ. ಅಂದರೆ ಶಬ್ದಾರ್ಥ ಸಹಿತವಾದದ್ದು ಅದು ಕಾವ್ಯ. ಅದು ಗದ್ಯದಲ್ಲಾಗಿರಬಹುದು ಅಥವಾ ಪದ್ಯದಲ್ಲಾಗಿರಬಹುದು. ಇದು ಎರಡು ವಿಧ, ಕಾವ್ಯದ ಎರಡು ವಿಧಗಳು, ಪದ್ಯ ಗದ್ಯ ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಕಾವ್ಯಕ್ಕೆ ವಿರುದ್ಧವಾದದ್ದು ಯಾವುದು ಅಂದರೆ ಶಾಸ್ತ್ರ. ಯಾಕೆ ಶಾಸ್ತ್ರ ಕಾವ್ಯಕ್ಕೆ ವಿರುದ್ಧ ಅಂತ ಹೇಳಿದ್ರೆ, ಶಾಸ್ತ್ರ ಅಂದರೆ ಲೋಕದ ಅನೇಕ ವಿಚಾರಗಳನ್ನು ಗ್ರಹಿಸಿ, ಬುದ್ಧಿಯ ಮೂಲಕ ಗ್ರಹಿಸಿ, ಬಹಳ ಮುಖ್ಯ. ಲೋಕದ ಅನೇಕ ವಿಚಾರಗಳನ್ನು ಬುದ್ಧಿಯ ಮೂಲಕ ಗ್ರಹಿಸಿ ತಾರ್ಕಿಕವಾಗಿ ಚಿಂತಿಸಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಶಾಸ್ತ್ರ. ಆದರೆ ಕಾವ್ಯ ಹಾಗಲ್ಲ. ಲೋಕದ ಅನೇಕ ವಿಷಯಗಳನ್ನು ಭಾವನೆಯ ಮೂಲಕ ಗ್ರಹಿಸಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಅದು, ಅಥವಾ ವ್ಯಕ್ತಪಡಿಸ್ತಕ್ಕಂಥದ್ದು. ಕಾವ್ಯ ಎಂದರೆ ಲೋಕದ ವಿಷಯಗಳನ್ನು ಭಾವನೆಯ ಮೂಲಕ, ಬುದ್ಧಿಯ ಮೂಲಕ ಅಲ್ಲ, ಭಾವನೆಯ ಮೂಲಕ ಗ್ರಹಿಸಿ ಅಭಿವ್ಯಕ್ತಿಗೊಳಿಸ್ತಕ್ಕಂಥದ್ದು ಏನಿದೆ ಅದು ಕಾವ್ಯ. ಹಾಗಾಗಿ ಕಾವ್ಯಕ್ಕೆ ವಿರುದ್ಧ ಶಾಸ್ತ್ರ, ಪದ್ಯಕ್ಕೆ ವಿರುದ್ಧ ಶಾಸ್ತ್ರ, ಗದ್ಯಕ್ಕೆ ವಿರುದ್ಧ ಶಾಸ್ತ್ರ. ಗದ್ಯ ಮತ್ತು ಪದ್ಯ ಎರಡೂ ಸೇರಿಯೇ ಕಾವ್ಯ ಅಂತ ಹೇಳಿ ಕರಿತೀವಿ ನಾವು. ನಮಗೆ ಗದ್ಯ ಕಾವ್ಯಗಳು ಸಂಸ್ಕೃತದಲ್ಲಿ ಸಿಗ್ತವೆ.
ಬಾಣನ ಕಾದಂಬರಿ ಇದಕ್ಕೆ ಒಂದು ಉದಾಹರಣೆ, ಅದು ಗದ್ಯ ಕಾವ್ಯ. ಇನ್ನು ಕನ್ನಡದ ವಿಷಯದಲ್ಲಿ ಬಂದರೆ ಚಂಪುವಿನಲ್ಲಿ ನಾವು ಗದ್ಯವನ್ನು ಕಾಣ್ತೇವೆ. ಚಂಪು ಕಾವ್ಯದಲ್ಲಿ ಗದ್ಯವೂ ಇದೆ. ಚಂಪು ಅಂದರೆ ಗದ್ಯ ಪದ್ಯ ಮಿಶ್ರಿತ ಕಾವ್ಯ ಅಲ್ವೇ? ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯದ ವಿಷಯದಲ್ಲೂ ಕೂಡ ಗದ್ಯ ಮತ್ತು ಪದ್ಯ ಎರಡನ್ನೂ ಕಾವ್ಯದಲ್ಲಿ ಬೇರೆ ಬೇರೆ ಅಂತ ನೋಡಿಲ್ಲ. ಕಾವ್ಯದ ಒಂದು ಭಾಗನೇ ಅದು, ಗದ್ಯವೂ ಒಂದು ಭಾಗ ಅನ್ನೋ ರೀತಿಯಲ್ಲಿ ನೋಡಿದ್ದೇವೆ. ಇನ್ನು ಮುಂದುವರೆದು ಕಾವ್ಯ ಸ್ವರೂಪವನ್ನು ನೋಡೋದಾದರೆ, ಅರಿಸ್ಟಾಟಲ್ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ, ಪಾಶ್ಚಾತ್ಯ ಮೀಮಾಂಸಕರ ದೃಷ್ಟಿಯಲ್ಲಿ, ಪಾಶ್ಚಾತ್ಯ ವಿಮರ್ಶಕರ ದೃಷ್ಟಿಯಲ್ಲಿ ಗದ್ಯ ಪದ್ಯ ಏನು ಅಂದರೆ ಅವೆರಡು ಬೇರೆಯೇ. ಭಾರತೀಯ ಮೀಮಾಂಸಕರ ದೃಷ್ಟಿಯಲ್ಲಿ, ಅಲಂಕಾರಿಕರ ದೃಷ್ಟಿಯಲ್ಲಿ ಗದ್ಯ ಪದ್ಯ ಎರಡು ಒಂದೇ. ಆದರೆ ಪಾಶ್ಚಾತ್ಯ ಮೀಮಾಂಸಕರ ದೃಷ್ಟಿಯಲ್ಲಿ ಅವೆರಡು ಬೇರೆ. ಕೆಲವರು ಅರಿಸ್ಟಾಟಲ್ಲು, ವರ್ಡ್ಸ್ವರ್ತ್ ಅಂತಹವರು ಮಾತ್ರ ಗದ್ಯದ ಲಕ್ಷಣಗಳು ಪದ್ಯದಲ್ಲೂ ಕೂಡ ಇರ್ತವೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಪದ್ಯದ ಲಕ್ಷಣಗಳು ಗದ್ಯದಲ್ಲೂ ಕಂಡುಬರಬಹುದು ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ನೋಡಿ, ಇಲ್ಲಿ ಅರಿಸ್ಟಾಟಲ್ ಹೇಳ್ತಾನೆ, ಕಾವ್ಯದ ಮುಖ್ಯ ಸತ್ವ ಕೆಲವು ವೇಳೆ ಗದ್ಯದಲ್ಲಿಯೂ ಕಾಣಿಸಿಕೊಳ್ಳಬಹುದು. ಕಾವ್ಯದ ಮುಖ್ಯ ಸತ್ವ ಕೆಲವು ವೇಳೆ ಗದ್ಯದಲ್ಲಿಯೂ ಕಾಣಿಸಿಕೊಳ್ಳಬಹುದು ಅಂತ ಹೇಳಿ ಅರಿಸ್ಟಾಟಲ್ ಹೇಳಿದರು. ಕೆಲವು ವೇಳೆ ಅಂದರೆ ಕಾವ್ಯ ಅಂದರೆ ಬೇರೆ, ಗದ್ಯ ಅಂದರೆ ಬೇರೆ ಅನ್ನುವಂತಹ ದೃಷ್ಟಿ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಕೆಲವು ವೇಳೆ ಗದ್ಯದಲ್ಲೂ ಕಾಣಿಸಿಕೊಳ್ಳಬಹುದು ಅಂತೇಳಿ ಹೇಳಿದ್ದಾರೆ. ಗದ್ಯದ ಭಾಷೆಗೂ ಪದ್ಯದ ಭಾಷೆಗೂ ಅಂತಹ ಮೂಲಭೂತವಾದ ವ್ಯತ್ಯಾಸವೇನೂ ಇಲ್ಲ ಅಂಥೇಳಿ ವರ್ಡ್ಸ್ವರ್ತ್ ಹೇಳಿದ್ದಾನೆ. ಗದ್ಯದ ಭಾಷೆಗೂ ಪದ್ಯದ ಭಾಷೆಗೂ ಅಂತಹ ಮೂಲಭೂತವಾದ ವ್ಯತ್ಯಾಸವೇನೂ ಇಲ್ಲ ಅಂಥೇಳಿ ವರ್ಡ್ಸ್ವರ್ತ್ ಹೇಳಿದ್ದಾನೆ. ಭಾಷೆಯ ವಿಚಾರದಲ್ಲಿ ನೋಡಿದಾಗ ಸ್ವಲ್ಪ ವ್ಯತ್ಯಾಸ ಇದೆ. ಹಿಂದಿನ ಕಾವ್ಯಗಳನ್ನು ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ, ವ್ಯತ್ಯಾಸ ಇದೆಯಲ್ವಾ ಅಂಥೇಳಿ. ಅಲ್ಲಿ ಛಂದಸ್ಸು ಇವೆಲ್ಲ ಬರ್ತವೆ ಅನ್ನುವಂಥದ್ದು. ಆದರೆ ಈಗಿನ ನಾವು ನವ್ಯ ಕಾವ್ಯವನ್ನು ನೋಡಿದಾಗ ಆ ನವೋದಯದಲ್ಲೂ ಕೂಡ ಕೆಲವು ಕಡೆ ಗದ್ಯ ಮತ್ತು ಪದ್ಯದ ಭಾಷೆಗೆ ಅಂತಹ ವ್ಯತ್ಯಾಸವೇನು ಇಲ್ಲ ಅಂತ ಅನಿಸುತ್ತೆ. ಅರಿಸ್ಟಾಟಲ್ನ ವಿಚಾರವನ್ನು ನಾವು ಗಮನಿಸಿದ್ರೆ, ಅರಿಸ್ಟಾಟಲ್ ಪ್ಲೇಟೋನ ಶಿಷ್ಯ. ನಾನು ಹಿಂದಿನ ತರಗತಿಯಲ್ಲಿ ಅದನ್ನು ಹೇಳಿದ್ದೀನಿ. ಪ್ಲೇಟೋ ಕಾವ್ಯವನ್ನು ಅನುಕರಣೆ ಅಂತ ಹೇಳಿ ಕರೀತಾನೆ, ಮಿಮಿಕ್ರಿ ಅಂತ ಹೇಳಿ ಕರೀತಾನೆ, ಅನುಕರಣೆ ಅಂತ ಹೇಳಿ ಕರೀತಾನೆ. ಕವಿಗಳನ್ನು ತನ್ನ ಆದರ್ಶ ರಾಜ್ಯದಿಂದ ಓಡಿಸಿ ಅಂತೇಳಿ ಹೇಳ್ತಾನೆ. ಆದರೆ ಅರಿಸ್ಟಾಟಲ್ ಹಾಗೆ ಹೇಳೋದಿಲ್ಲ. ಅರಿಸ್ಟಾಟಲ್ ಅನುಕರಣೆ ಅನ್ನೋದಿಲ್ಲ ಕಾವ್ಯವನ್ನು, ಅದನ್ನು ಪುನರ್ಸೃಷ್ಟಿ ಅಂತ ಹೇಳಿ ಕರೀತಾನೆ. ಕಾವ್ಯ ಎನ್ನುವುದು ಪುನರ್ಸೃಷ್ಟಿ, ಅದು ಅನುಕರಣೆ ಅಲ್ಲ. ಅನುಕರಣೆಯಂತೂ ಅಲ್ಲವೇ ಅಲ್ಲ, ಅದು ನಕಲಲ್ಲ, ನಕಲಿನ ನಕಲಂತೂ ಅಲ್ಲವೇ ಅಲ್ಲ ಅನ್ನುವ ಮಾತನ್ನು ಅರಿಸ್ಟಾಟಲ್ ಹೇಳ್ತಾನೆ. ಇನ್ನು ಜಾನ್ಸನ್ ಕಾವ್ಯವನ್ನು ಕುರಿತು ಹೇಳುವಂಥ ಮಾತು, ಕಾವ್ಯವು ಛಂದೋಬದ್ಧವಾದ ರಚನೆ. ಅಂದರೆ ಗದ್ಯ ಬೇರೆ, ಕಾವ್ಯ ಬೇರೆ ಅನ್ನುವ ದೃಷ್ಟಿಯಲ್ಲಿ ಜಾನ್ಸನ್ ಹೇಳ್ತಕ್ಕಂಥದ್ದು. ಕಾವ್ಯ ಅಂದರೆ ಅದು ಛಂದೋಬದ್ಧವಾದ ರಚನೆ, ಅಲ್ಲಿ ಛಂದಸ್ಸು ಬಹಳ ಮುಖ್ಯ. ಹಾಗೆ ಎಡ್ಗರ್ ಅಲನ್ ಪೋನ ವ್ಯಾಖ್ಯೆಯನ್ನು ನೋಡಿದ್ರೆ, ಕಾವ್ಯವು ಛಂದೋಬದ್ಧವಾದ ಸೌಂದರ್ಯಾಭಿವ್ಯಕ್ತಿ. ಇಲ್ಲೂ ಕೂಡ ಛಂದಸ್ಸಿಗೆ ಪ್ರಾಶಸ್ತ್ಯವನ್ನು ಕೊಟ್ಟಿರೋದು ಎಡ್ಗರ್ ಅಲನ್ ಪೋನ ವ್ಯಾಖ್ಯೆಯಲ್ಲಿ ನಾವು ನೋಡ್ತೀವಿ. ಛಂದೋಬದ್ಧವಾದ ಸೌಂದರ್ಯಾಭಿವ್ಯಕ್ತಿ ಅದು ಅಂತ ಹೇಳ್ತಾನೆ. ಮರ್ರೆ ಕೂಡ ಅಷ್ಟೇ, ಕಾವ್ಯದ ಅನುಭವವು ಪ್ರಾಸ ಛಂದಸ್ಸುಗಳ ಶಿಸ್ತಿಗೆ ಒಳಪಡುವಂಥದ್ದು. ಪ್ರಾಸ ಮತ್ತು ಛಂದಸ್ಸು ಇದ್ದರೆ ಅದನ್ನು ಓದಿದಾಗ ನಮಗೆ ಕಾವ್ಯ ಎನ್ನುವುದು ನಮಗೆ ಅನುಭವಕ್ಕೆ ಬರ್ತದೆ ಅನ್ನೋ ರೀತಿಯಲ್ಲಿ ಮರ್ರೆ ಹೇಳ್ತಾನೆ. ಆದರೆ ಭಾರತೀಯ ಮೀಮಾಂಸಕರು ಯಾರೂ ಕೂಡ ಕಾವ್ಯ ಮತ್ತು ಗದ್ಯ ಇವುಗಳಿಗೆ ವ್ಯತ್ಯಾಸವನ್ನು ಹೇಳ್ತಾ ಹೋಗೋದಿಲ್ಲ. ಅವೆರಡೂ ಕೂಡ ಒಂದೇ ಅನ್ನುವಂಥ ರೀತಿಯಲ್ಲಿ ಶಬ್ದಾರ್ಥ ಸಹಿತವು ಕಾವ್ಯಂ ಪದ್ಯಂ ಗದ್ಯಂ ಚ ತದ್ವಿಧ ಅಥವಾ ಗದ್ಯಂ ಪದ್ಯಂ ಚ ತದ್ವಿಧ ಅನ್ನೋ ರೀತಿಯಲ್ಲಿ ನೋಡ್ತಾ ಹೋಗಿದ್ದಾರೆ. ಇನ್ನು ಭಾಮಹನ ಈ ವ್ಯಾಖ್ಯೆ ಏನಿದೆ, ಶಬ್ದಾರ್ಥ ಸಹಿತವು ಕಾವ್ಯಂ, ಬಹಳ ಮುಖ್ಯವಾದ ವ್ಯಾಖ್ಯೆ. ನಾನು ಇಲ್ಲಿ ಅವರ ವ್ಯಾಖ್ಯೆಗಳ ಮೂಲಕವೇ ನಾನು ಕಾವ್ಯ ಸ್ವರೂಪವನ್ನು ಹೇಳ್ತಾ ಹೋಗ್ತೀನಿ, ಮೀಮಾಂಸಕರ ವ್ಯಾಖ್ಯೆಗಳ ಮೂಲಕವೇ.
ನೀವು ಕೂಡ ಪರೀಕ್ಷೆಯಲ್ಲಿ ಉತ್ತರಗಳನ್ನು ಬರೆಯುವಾಗ ಹೀಗೆ ವ್ಯಾಖ್ಯೆಗಳನ್ನು ಬರೆದು ವಿವರಿಸ್ತಾ ಹೋಗಬೇಕು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವ್ಯಾಖ್ಯೆಗಳನ್ನು ಕೊಟ್ಟು ಇದನ್ನು ಹೇಳಿದವರು ಯಾರು ಅನ್ನುವಂತಹ ನೇರವಾದ ಪ್ರಶ್ನೆ. ಮುಂದೆ ನೀವು ನೆಟ್ ಸೆಟ್ ಎಕ್ಸಾಮನ್ನು ಬರೆಯುವಾಗ ಹೈಸ್ಕೂಲ್ ಟೀಚರ್, ಈವನ್ ಪ್ರೈಮರಿ ಸ್ಕೂಲ್ ಟೀಚರ್, PU ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್, ಈ ಎಲ್ಲ ಪರೀಕ್ಷೆಗಳಿಗೂ ಈ ವ್ಯಾಖ್ಯೆಗಳನ್ನೇ ಕೇಳ್ತಾನೆ. ಶಬ್ದಾರ್ಥ ಸಹಿತವು ಕಾವ್ಯಂ, ಶಬ್ದ ಮತ್ತು ಅರ್ಥ ಸಹಿತವಾದದ್ದು, ಸಹಿತವು ಕಾವ್ಯಂ. ಈ ಸಹಿತತ್ವ ಅನ್ನುವುದು ಬಹಳ ಮುಖ್ಯ. ಆ ಶಬ್ದಕ್ಕೆ ಆ ಅರ್ಥ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ನಮಗೆ ಯಾವುದೋ ಗೊತ್ತಿಲ್ಲದ ಒಂದು ಶಬ್ದಕ್ಕೆ ನಾವು ಅರ್ಥವನ್ನು ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ. ಉದಾಹರಣೆಗೆ ಈಗ ನಮಗೆ ಕೊರೋನಾ ಅಂದರೆ ಅದು ಒಂದು ವೈರಸ್ ಅನ್ನೋ ಒಂದು ಚಿತ್ರಣ ಬರ್ತದೆ ಮನಸ್ಸಿನಲ್ಲಿ. ಅದೇ ನಮಗೆ 2018ನೇ ಇಸ್ವಿನಲ್ಲಿ ಕೊರೋನಾ ಅಂತ ಯಾರಾದರೂ ಹೇಳಿದರೆ ಯಾವ ಚಿತ್ರಣನೂ ಬರ್ತಾ ಇರಲಿಲ್ಲ. ಈಗ ಕೊರೋನಾ ಅಂದ್ಬಿಟ್ರೆ ಎಷ್ಟೊಂದು ಜನ ಸತ್ತಿರ್ತಕ್ಕಂಥದ್ದು, ಹಲವಾರು ಘಟನೆಗಳು, ಲಾಕ್ಡೌನ್, ಇವೆಲ್ಲ ನೆನಪಿಗೆ ಬರ್ತವೆ. ಯಾಕೆ ಹೇಳ್ತಿದ್ದಾರೆ ಅಂದರೆ ಸಹಿತತ್ವ, ಶಬ್ದಾರ್ಥ ಸಹಿತವು ಕಾವ್ಯಂ ಅನ್ನುವಂಥದ್ದು. ಅದರ ಒಂದು ವ್ಯಾಖ್ಯೆಯ ವಿಶ್ಲೇಷಣೆಗಾಗಿ ನಾನು ಇದನ್ನು ಬಳಸ್ಕೊಂಡಿದ್ದೇನೆ ಅಷ್ಟೇ. ದಂಡಿ ಹೇಳ್ತಾನೆ, ಶರೀರಂ ತಾವದಿಷ್ಟಾರ್ಥ ವಿವಾಚ್ಛಿನ್ನಾ ಪದಾವಲಿ. ಕಾವ್ಯಕ್ಕೆ ಒಂದು ಶರೀರ ಇದೆ, ಅದು ಶಬ್ದಗಳ ಶರೀರ ಅನ್ನುವ ರೀತಿಯಲ್ಲಿ ದಂಡಿ ತನ್ನ ವ್ಯಾಖ್ಯೆಯನ್ನು ಹೇಳಿದ್ದಾನೆ. ಶರೀರಂ ತಾವದಿಷ್ಟಾರ್ಥ ವಿವಾಚ್ಛಿನ್ನ ಪದಾವಲಿ. ಕಾವ್ಯದ ಶರೀರ ಇಷ್ಟವಾದ ಪದಗಳಿಂದ ಕೂಡಿರುತ್ತದೆ, ಇಷ್ಟವಾದ ಶಬ್ದಗಳಿಂದ ಕೂಡಿರುತ್ತದೆ. ಆದರೂ ಕಾವ್ಯಕ್ಕೆ ಮೊದಲು ಶರೀರ ಎನ್ನುವ ಪದವನ್ನು ಇವನೇ ಬಳಸಿದದು. ಆತ್ಮ ಎನ್ನುವ ಪದವನ್ನು ವಾಮನ ಬಳಸ್ತಾನೆ. ರೀತಿರಾತ್ಮಸ್ಯ ಕಾವ್ಯಂ ಅನ್ನೋದು ವಾಮನನ ಹೇಳಿಕೆ. ದಂಡಿಯ ಕೃತಿ ನಿಮಗೆ ಗೊತ್ತಿರಬೇಕು, ಕಾವ್ಯಾದರ್ಶ. ಭಾಮಹನ ಕೃತಿ ಗೊತ್ತಿರಬೇಕು, ಕಾವ್ಯಾಲಂಕಾರ. ವಾಮನನ ಕೃತಿ ನೆನಪಿರಬೇಕು, ಕಾವ್ಯಾಲಂಕಾರ ಸೂತ್ರವೃತ್ತಿ. ಇನ್ನು ಆ ಪದಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಜಗನ್ನಾಥ ರಸಗಂಗಾರದಲ್ಲಿ ಹೇಳ್ತಾನೆ, ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ. ಹೌದು, ಶಬ್ದದಿಂದಲೇ ಕಾವ್ಯವಾಗುವುದು. ಆದರೆ ಆ ಶಬ್ದ ಎಂಥದ್ದಾಗಿರಬೇಕು ಅಂದರೆ ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ. ರಮಣೀಯವಾದ ಅರ್ಥವನ್ನು ಕೊಡಬೇಕು ಆ ಶಬ್ದ ಅಂತ ಹೇಳ್ತಾನೆ. ರಮಣೀಯವಾದ ಅರ್ಥ ಅಂದರೆ ಏನು? ರಮಣೀಯ ಅರ್ಥ, ಲೋಕೋತ್ತರವಾದಂತಹ ಅರ್ಥ, ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುವಂತಹ ಅರ್ಥ. ರಮಣೀಯ ಅರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ. ಜಗನ್ನಾಥನ ರಸಗಂಗಾಧರದಲ್ಲಿ ನಾವು ನೋಡ್ತೀವಿ. ವಾಕ್ಯಂ ರಸಾತ್ಮಕಂ ಕಾವ್ಯಂ. ವಿಶ್ವನಾಥ ಸಾಹಿತ್ಯ ದರ್ಪಣದಲ್ಲಿ ಹೇಳ್ತಾನೆ, ವಾಕ್ಯಂ ರಸಾತ್ಮಕಂ ಕಾವ್ಯಂ. ಯಾವ ವಾಕ್ಯ ಎಲ್ಲಿ ರಸಾತ್ಮಕವಾಗಿ ಇರ್ತದೆಯೋ ಅದು ಕಾವ್ಯ. ಶಬ್ದದಿಂದ ಇಲ್ಲಿ ವಾಕ್ಯಕ್ಕೆ ಬಂದಿದೆ ಅಷ್ಟೇ. ವಾಕ್ಯಂ ರಸಾತ್ಮಕಂ ಕಾವ್ಯಂ ಬಹಳ ಸರಿ ಕೇಳಿದನು ಪರೀಕ್ಷೆ. ವಿಶ್ವನಾಥನ ಹೇಳಿಕೆ ಸಾಹಿತ್ಯ ದರ್ಪಣದಲ್ಲಿ ಹೇಳ್ತಾನೆ. ಈ ವಿಶ್ವನಾಥನ ಹೇಳಿಕೆಯನ್ನು ವಾಕ್ಯಂ ರಸಾತ್ಮಕಂ ಕಾವ್ಯಂ ಅನ್ನೋದನ್ನು ಜಗನ್ನಾಥ ಖಂಡಿಸಿ ಹೇಳಿದ್ದಾನೆ. ರಸಾತ್ಮಕವಾಗಿರುವ ವಾಕ್ಯವಷ್ಟೇ ಕಾವ್ಯವೇ ಅಲ್ಲ. ಉದಾಹರಣೆಗೆ ಪ್ರವಾಹ ಆಯಿತು, ಆ ಪ್ರವಾಹದ ವರ್ಣನೆ, ಅಲ್ಲಾಗುವ ಸಾವು ನೋವುಗಳ ವರ್ಣನೆ, ಇವುಗಳನ್ನೆಲ್ಲ ರಸಾತ್ಮಕವಾಗಿ ಹೇಳೋಕ್ಕಾಗೋದಿಲ್ಲ. ಅದರಿಂದನೇ ಅವನು ಹೇಳೋದು ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಅನ್ನುವಂತಹ ಮಾತು.
ಇನ್ನು ಕುಂತಕ ವಕ್ರೋಕ್ತಿ ಜೀವಿತದಲ್ಲಿ ಹೇಳ್ತಾನೆ, ಶಬ್ದಾರ್ಥ ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ ಬಂದೇ ವ್ಯವಸ್ಥಿತವು ಕಾವ್ಯಂ ತದ್ವಿಧ ಆಹ್ಲಾದಕಾರಿಣಿ. ಶಬ್ದಾರ್ಥ ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ ಬಂಧೇ ವ್ಯವಸ್ಥಿತವು ಕಾವ್ಯಂ ತದ್ವಿಧ ಆಹ್ಲಾದಕಾರಿಣಿ. ಆಹ್ಲಾದ ಶಬ್ದಾರ್ಥ ಸಹಿತ ವಕ್ರಕವಿ ವ್ಯಾಪಾರ ಶಾಲಿನಿ. ವಕ್ರಕವಿ ವ್ಯಾಪಾರ ಅಂತ ಹೇಳಿ ಕರೀತಾನೆ. ಕಾವ್ಯದಲ್ಲಿ ವಕ್ರೋಕ್ತಿಗೆ ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟವನು ಅಂದರೆ ಕುಂತಕ. ವಕ್ರೋಕ್ತಿ ಎನ್ನುವ ಮೊದಲ ಉಲ್ಲೇಖವನ್ನು ಮಾಡಿದವರು ಯಾರು ವಕ್ರೋಕ್ತಿ ಅನ್ನೋದನ್ನ ಅಂದರೆ ಅದು ಭಾಮಹನಲ್ಲೇ ಕಂಡು ಬರ್ತದೆ. ಭಾಮಹ ಕಾವ್ಯಾಲಂಕಾರದಲ್ಲಿ ವಕ್ರೋಕ್ತಿಯನ್ನು ಉಲ್ಲೇಖಿಸಿದನು. ನನಗೆ ವಕ್ರೋಕ್ತಿ ಇಷ್ಟ ಅಂತ ಹೇಳ್ತಾನೆ. ವಕ್ರೋಕ್ತಿಯಲ್ಲಿರುವಂತಹ ಕಾವ್ಯವೇ ಉತ್ತಮವಾದ ಕಾವ್ಯ ಅಂತ ಹೇಳ್ತಾನೆ. ವಕ್ರೋಕ್ತಿ ಇಲ್ಲದೆ ಸ್ವಭಾವೋಕ್ತಿಯಲ್ಲಿ ಇರ್ತಕ್ಕಂಥದ್ದು ಅದು ಕಾವ್ಯ ಅಲ್ಲ, ಅದು ವಾರ್ತೆ ಅಂತ ಹೇಳ್ತಾನೆ. ಸೂರ್ಯನು ಪೂರ್ವದಲ್ಲಿ ಹುಟ್ಟಿದನು, ಅದು ಒಂದು ವಾರ್ತೆ, ಸುದ್ದಿ. ಆದರೆ ದಂಡಿ ತಾನು ಸ್ವಭಾವೋಕ್ತಿಯನ್ನು ಮೆಚ್ಕೊಳ್ತಾನೆ. ಸ್ವಭಾವೋಕ್ತಿಯಲ್ಲಿಯೂ ಕೂಡ ಕಾವ್ಯ ಇರಬಹುದು, ಶ್ರೇಷ್ಠವಾದ ಕಾವ್ಯ ಇರಬಹುದು, ಇರುತ್ತೆ. ನನಗೆ ಸ್ವಭಾವೋಕ್ತಿಯೇ ಇಷ್ಟ ಅನ್ನುವಂಥದ್ದನ್ನು ದಂಡಿ ಹೇಳಿದ್ದಾನೆ. ಸ್ವಭಾವೋಕ್ತಿ ವಕ್ರೋಕ್ತಿ ಅನ್ನೋದ್ರ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು. ಅಂದರೆ ಈ ಕುಂತಕನ ವಕ್ರೋಕ್ತಿ ಜೀವಿತದಲ್ಲಿ ಇರುವಂತಹ ಈ ಹೇಳಿಕೆ ಬಹಳ ಶ್ರೇಷ್ಠವಾದಂತಹ ವ್ಯಾಖ್ಯೆ ಕಾವ್ಯವನ್ನು ಕುರಿತು. ವಕ್ರಕವಿಯ ವ್ಯಾಪಾರ ಅಂತೇಳಿ ಹೇಳ್ತಾನೆ. ಜೊತೆಗೆ ಒಂದು ವ್ಯವಸ್ಥಿತವಾದಂತಹ ಬಂಧದಲ್ಲಿ ಈ ಪದಗಳೆಲ್ಲವೂ ಸೇರಿಕೊಂಡು ಕಾವ್ಯವಾಗಿ ಅದು ಆಹ್ಲಾದವನ್ನು ನೀಡುತ್ತವೆ, ಓದುಗರಿಗೆ ಆಹ್ಲಾದವನ್ನು ಉಂಟು ಮಾಡುತ್ತವೆ ಅಂಥೇಳಿ ಕುಂತಕ ಹೇಳಿದ್ದಾನೆ. ಒಂದು ಬಂಧದಲ್ಲಿ ಇರ್ತವೆ. ಪದ ಮತ್ತು ಪದದ ನಡುವೆ ಒಂದು ಬಂಧ, ಒಂದು ಸಂಬಂಧ ಇರ್ತದೆ. ಆ ಸಂಬಂಧದಿಂದ ಸಹೃದಯನಿಗೆ ಆಹ್ಲಾದವನ್ನು ಉಂಟು ಮಾಡುತ್ತೆ, ಅದು ಕಾವ್ಯ ಅನ್ನುವಂಥದ್ದು ವಕ್ರೋಕ್ತಿ ಜೀವಿತಕಾರನ ಮಾತು. ಇನ್ನು ಮುಂದೆ ನೋಡೋದಾದರೆ ವಿದ್ಯಾರ್ಥಿಗಳೇ, ಕಾವ್ಯ ಶೋಭಾಕಾರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ ದಂಡಿದು ದಂಡಿಯ ಹೇಳಿಕೆ. ಮೊದಲು ಅಲಂಕಾರ ಮತ್ತು ಮೀಮಾಂಸೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಂದೇ ಆಗಿತ್ತು. ಅಲಂಕಾರ ಮೊದಲನೇವರೆಲ್ಲ ಅಲಂಕಾರಿಕರು ನೋಡ್ರಿ. ಭಾಮಹ, ದಂಡಿ, ವಾಮನ ಇವ್ರನ್ನೆಲ್ಲ ಅಲಂಕಾರಿಕರು ಅಂತಲೇ ಕರಿತೀವಿ. ನೀವು ಭಾಮನನ ಕೃತಿಯ ಹೆಸರನ್ನು ನೀವು ನೋಡಿ, ಏನಂತ ಇದೆ? ಕಾವ್ಯ ಅಲಂಕಾರ. ವಾಮನನ ಕೃತಿ ಹೆಸರು ಕಾವ್ಯ ಅಲಂಕಾರ ಸೂತ್ರ ವೃತ್ತಿ. ಅಂದರೆ ಅಲಂಕಾರ ಮೀಮಾಂಸೆಗೆ ಬೇರೆ ಬೇರೆ ಅಂಥೇಳಿ ನಮ್ಮ ಆದ್ಯ ಮೀಮಾಂಸಕರು ಚರ್ಚೆ ಮಾಡಿಲ್ಲ. ನಾವು ಈ ಕಾವ್ಯ ಮೀಮಾಂಸೆ ಎನ್ನುವಂತಹ ಪದವನ್ನು ನಾವು ನೋಡೋದು ಇಲ್ಲಿ ರಾಜಶೇಖರನಲ್ಲಿ. ಅವನೇ ಕಾವ್ಯ ಮೀಮಾಂಸೆ ಎನ್ನುವ ಪದವನ್ನು ಮೊದಲು ಬಳಸ್ತಾನೆ. ಇನ್ನು ನೋಡಿ, ಕಾವ್ಯ ಶೋಭಾಕಾರಾನ್ ಧರ್ಮಾನ್ ಅಲಂಕಾರನ್ ಪ್ರಚಕ್ಷತೆ. ಕಾವ್ಯಕ್ಕೆ ಶೋಭೆಯನ್ನು ಕೊಡ್ತಕ್ಕಂಥದ್ದು ಅಲಂಕಾರ. ಅಲಂಕಾರಕ್ಕೆ ಬಹಳ ಪ್ರಾಶಸ್ತ್ಯ ಇತ್ತು. ನೋಡಿ, ವಾಮನನ ಹೇಳಿಕೆಯನ್ನು ನೋಡಿ. ಕಾವ್ಯವು ಗ್ರಾಹ್ಯವಾಗುವುದು ಅಲಂಕಾರಗಳಿಂದಲೇ. ಅಲಂಕಾರವೆಂದರೆ ಸೌಂದರ್ಯ. ಅಂದರೆ ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಸೌಂದರ್ಯಂ ಅಲಂಕಾರ. ವಾಮನ ಹೇಳ್ತಾರೆ, ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಸೌಂದರ್ಯಂ ಅಲಂಕಾರ. ಅಲಂಕಾರವೆಂದರೆ ಸೌಂದರ್ಯ. ಕಾವ್ಯ ಅಂತ ಅದು ನಮಗೆ ಗೊತ್ತಾಗೋದು ಅಲಂಕಾರಗಳಿಂದಲೇ. ಅಂದರೆ ಅಲಂಕಾರ ಇಲ್ಲ ಅಂದರೆ ಅದು ಕಾವ್ಯ ಅಲ್ಲ. ಅಲಂಕಾರ ಅಂದರೆ ಸೌಂದರ್ಯ. ಕಾವ್ಯಕ್ಕೆ ಸೌಂದರ್ಯ ಕೊಡೋದೇ ಅಲಂಕಾರ ಅನ್ನೋ ರೀತಿಯಲ್ಲಿ ವಾಮನ ಹೇಳಿದಾನೆ. ತದದೋಷವು ಶಬ್ದಾರ್ಥವು ಸಗುಣಾಲಂಕೃತಿ ಪುನಃ ಕ್ವಾಪಿ. ಅಂದರೆ ದೋಷವಿಲ್ಲದೇ ಇರುವ ಶಬ್ದಾರ್ಥ
ಮತ್ತು ಸಗುಣ ಅಲಂಕೃತವಾಗಿರ್ತಕ್ಕಂತಹ ಏನಿದೆ ಇದು ಕಾವ್ಯ ಅನ್ನುವಂತಹ ಮಾತು. ಜೊತೆಗೆ ಕ್ವಚಿತ್ತು ಸ್ಫುಟಾಲಂಕಾರ ವಿರಹೇಪಿನ ಕಾವ್ಯತ್ವ ಹಾನಿ, ಇದು ಮೊಮ್ಮಟನ ಕಾವ್ಯ ಪ್ರಕಾಶದಲ್ಲಿ ಇರುವಂತಹ ಮಾತು. ಅಂದರೆ ಅಲ್ಲಿ ದೋಷ ಇರಬಾರದು ಅಂತ ಹೇಳ್ತಾರೆ. ಅಂದರೆ ಇದನ್ನು ಯೋಚನೆಯನ್ನು ಮಾಡಿದ್ರೆ ದೋಷ ಇರಬಾರದು, ದೋಷವಿಲ್ಲದೆ ಇರೋದು ಅದೇ ಶ್ರೇಷ್ಠವಾದ ಕಾವ್ಯ ಅನ್ನೋದನ್ನು ನಾವು ಒಪ್ಪಕ್ಕಾಗೋದಿಲ್ಲ. ಅದಕ್ಕೆ ಮುಂದಿನ ಮೀಮಾಂಸಕರು ದೋಷವಿದ್ದರೂ ಕೂಡ, ಸ್ವಲ್ಪ ದೋಷವಿದ್ದರೂ ಕೂಡ ರಸಾನುಭವಕ್ಕೆ ಅದು ಪ್ರೇರಣೆ ನೀಡುವ ಹಾಗಿದ್ದರೆ ಅಥವಾ ರಸಾನುಭವಕ್ಕೆ ಧಕ್ಕೆ ಉಂಟಾಗದಿದ್ದರೆ ಅದು ಶ್ರೇಷ್ಠ ಕಾವ್ಯ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾರೆ. ಆಮೇಲೆ ಇಲ್ಲಿ ಮಮ್ಮಟ ಸ್ವಲ್ಪ ಅಲಂಕಾರ ಕಡಿಮೆಯಾದರೂ ಕೂಡ ಕಾವ್ಯತ್ವಕ್ಕೆ ಏನೂ ಹಾನಿಯಾಗದಿಲ್ಲ ಅಂಥೇಳಿ. ಕ್ವಚಿತ್ತು ಸ್ಫುಟಾಲಂಕಾರ ವಿರಹೇಪಿನ ಕಾವ್ಯತ್ವ ಹಾನಿ, ಸ್ವಲ್ಪ ಅಲಂಕಾರದಲ್ಲಿ ವ್ಯತ್ಯಾಸವಾದರೂ ಕೂಡ ಕಾವ್ಯತ್ವಕ್ಕೇನು ಹಾನಿಯಾಗುವುದಿಲ್ಲ ಅನ್ನುವ ಮಾತನ್ನು ಕಾವ್ಯ ಪ್ರಕಾಶದಲ್ಲಿ ಮಮ್ಮಟ ಹೇಳಿರ್ತಕ್ಕಂಥದ್ದನ್ನು ನಾವು ಮೆಚ್ಚಬೇಕಾಗ್ತದೆ. ಇನ್ನು ಅರಿಸ್ಟಾಟಲ್ ಒಂದು ಹೇಳಿಕೆ, ಕಾವ್ಯದ ಉದ್ದೇಶವು ಕ್ರಿಯೆಯಲ್ಲಿ ತೊಡಗಿರುವ ಮನುಷ್ಯರನ್ನು ಅನುಕರಿಸುವುದು. ಕಾವ್ಯದ ಉದ್ದೇಶವನ್ನು ಕುರಿತು ಬಹಳ ಉತ್ತಮವಾದಂತಹ ಮಾತನ್ನು ಹೇಳ್ತಾನೆ. ಕಾವ್ಯದ ಉದ್ದೇಶ ಅಂದರೆ ಏನಂದರೆ ಕ್ರಿಯೆಯಲ್ಲಿ ತೊಡಗಿರುವಂತಹ ಮನುಷ್ಯರನ್ನು ಅನುಕರಿಸುವುದು ಕಾವ್ಯದ ಉದ್ದೇಶ. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದರೆ, ಪ್ಲೇಟೋ ಏನು ಹೇಳ್ತಾನೆ, ಕಾವ್ಯತ್ವ ಅಂದರೆ ಅಥವಾ ಕಾವ್ಯ ಅಂದರೆ ಏನು ಅಂದರೆ ಅವನು ಅನುಕರಣೆ, ಅದು ನಕಲಿನ ನಕಲು. ಒಂದು ಟೇಬಲನ್ನು ನೋಡ್ಬಿಟ್ಟು ಆ ಟೇಬಲ್ ಚಿತ್ರವನ್ನು ಬರೆಯುವುದು ಅನುಕರಣೆ, ಅದು ಸುಳ್ಳನ್ನು ಹೇಳುವಂಥದ್ದು ಅನ್ನೋ ಮಾತುಗಳನ್ನೆಲ್ಲ ಹೇಳಿ ಕಾವ್ಯವನ್ನು ಅವನು ಏನು ಮಾಡಿದ್ದಾನೆ ಅಂದರೆ ತಿರಸ್ಕರಿಸಿದ್ದಾನೆ, ಕವಿಗಳನ್ನು ತಿರಸ್ಕರಿಸ್ತಾನೆ. ಹಾಗಾಗಿ ಹೇಳ್ತಾನೆ ಅರಿಸ್ಟಾಟಲ್, ಕಾವ್ಯದ ಉದ್ದೇಶ ಕ್ರಿಯೆಯಲ್ಲಿ ತೊಡಗಿರುವ ಮನುಷ್ಯರನ್ನು ಅನುಕರಿಸುವುದು, ಕ್ರಿಯೆಯಲ್ಲಿ ತೊಡಗಿರುವ ಮನುಷ್ಯರನ್ನು ಅನುಕರಿಸುವುದು, ಮನುಷ್ಯರ ಭಾವನೆಗಳನ್ನು ಅನುಕರಿಸೋದು, ಅದು ಪುನರ್ನಿರ್ಮಿತಿ, ಪುನರ್ಸೃಷ್ಟಿ ಅನ್ನುವ ಹೇಳಿಕೆಗಳನ್ನು ಕೊಡ್ತಾನೆ. ಭಾರತೀಯ ಕಾವ್ಯಮೀಮಾಂಸೆಯಲ್ಲೂ ಕೂಡ ನಾವು ಈ ರೀತಿಯ ಹೇಳಿಕೆಗಳನ್ನು ನೋಡ್ತೀವಿ. ಕೃತಾನುಕರಣಂ ಲೋಕೆ ನಾಟ್ಯಂ ಇತ್ಯಭಿಧೀಯತೆ ಯೋಯಂ ಸ್ವಭಾವೋ ಲೋಕಸ್ಯ ಸುಖ ದುಃಖ ಸಮನ್ವಿತಂ ಭರತ. ನಮ್ಮ ಆದಿಮೀಮಾಂಸಕ ನಾಟ್ಯಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಮಾತು ಏನಂದರೆ, ಲೋಕದಲ್ಲಿ ಇರುವಂತಹ ಸುಖ ದುಃಖಗಳನ್ನು ಅನುಕರಣೆ ಮಾಡ್ತಕ್ಕಂಥದ್ದು ಕಾವ್ಯ. ಲೋಕ ವ್ಯವಹಾರಗಳನ್ನು, ಲೋಕದ ಜನರ ಭಾವನೆಗಳನ್ನು ತೋರಿಸ್ತಕ್ಕಂಥದ್ದು ಈ ನಾಟ್ಯ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಅದೇ ರೀತಿ ಧನಂಜಯ ಹೇಳ್ತಾನೆ ದಶರೂಪಕದಲ್ಲಿ, ಅವಸ್ಥಾನುಕೃತಿರ್ನಾಟ್ಯಂ. ನಾಟ್ಯ ಎಂದರೆ ಅವಸ್ಥೆಗಳನ್ನು ಅನುಕರಿಸ್ತಕ್ಕಂಥದ್ದು, ಅವಸ್ಥೆಗಳನ್ನು, ಮನುಷ್ಯನ ಅವಸ್ಥೆಯನ್ನು ತೋರಿಸ್ತಕ್ಕಂಥದ್ದು, ಲೋಕದ ಜನರ ಜೀವನವನ್ನು ಅನುಕರಣೆ ಮಾಡ್ತಕ್ಕಂಥದ್ದು, ಬದುಕನ್ನು ಅನುಕರಣೆ ಮಾಡ್ತಕ್ಕಂಥದ್ದು ಅನ್ನುವ ಮಾತನ್ನು ಅವಸ್ಥಾನುಕೃತಿರ್ನಾಟ್ಯಂ ಅನ್ನುವಂತಹ ವ್ಯಾಖ್ಯೆ ನಮಗೆ ಹೇಳಿಕೊಡ್ತದೆ. ಇನ್ನು ಈ ಕಾವ್ಯದ ಶಬ್ದ, ಆತ್ಮ, ಈ ಕಾವ್ಯದ ಶರೀರ ಮತ್ತು ಆತ್ಮದ ಕುರಿತು ಬಹಳಷ್ಟು ಚರ್ಚೆ ನಡೆದಿದೆ. ಕಾವ್ಯದ ಶಬ್ದವೇ ಶರೀರ, ಅರ್ಥವೇ ಆತ್ಮ ಅನ್ನುವ ರೀತಿಯಲ್ಲಿ ಬಹಳಷ್ಟು ಜನ ಅಲಂಕಾರಿಕರು ಹೇಳ್ತಾ ಹೋಗ್ತಾರೆ. ದಂಡಿಯ ಮಾತನ್ನು ನೀವು ನೆನಪು ಮಾಡಿಕೊಳ್ಬೋದು. ತಾವದಿಷ್ಟಾರ್ಥ ವ್ಯವಾಚ್ಛಿನ್ನ ಪದಾವಲಿ, ಶರೀರಂ ತಾವದಿಷ್ಟಾರ್ಥ ವ್ಯವಾಚ್ಛಿನ್ನ ಪದಾವಲಿ ಅನ್ನುವ ದಂಡಿಯ ಹೇಳಿಕೆಯನ್ನು ನೀವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬಹುದು. ಇನ್ನು ರೀತಿಯೇ ಕಾವ್ಯದ ಆತ್ಮ ಅಂಥೇಳಿ ವಾಮನ ಹೇಳ್ತಾನೆ.
ಧ್ವನಿಯೇ ಕಾವ್ಯದ ಆತ್ಮ ಅಂಥೇಳಿ ಆನಂದವರ್ಧನ ಹೇಳ್ತಾರೆ. ರೀತಿ ಅಂದರೆ ಏನು ಅನ್ನೋದು ಬಹಳ ಮುಖ್ಯ. ಶಬ್ದಾರ್ಥ ಸಹಿತವು ಕಾವ್ಯಂ, ಅಲ್ಲಿಂದ ನಾವು ತಗೊಂಡ್ರೆ ಈ ಶಬ್ದಗಳು ಒಂದು ರೀತಿಯಲ್ಲಿ ಇದ್ದಾಗ ಬಂದೇ ವ್ಯವಸ್ಥಿತವು ತದ್ವಿಧ ಆಹ್ಲಾದಕಾರಿಣಿ, ಒಂದು ಬಂಧನದಲ್ಲಿ ವ್ಯವಸ್ಥಿತವಾಗಿರ್ತವೆ. ಅಂತಹ ರೀತಿ ಕಾವ್ಯದ ಆತ್ಮವಾಗುತ್ತೆ ಅನ್ನುವಂಥದ್ದು ವಾಮನನ ಮಾತು. ಕುಂತಕ ಹೇಳ್ತಾನಲ್ಲ, ಬಂದೇ ವ್ಯವಸ್ಥಿತವು ಕಾವ್ಯಂ ತದ್ವಿಧ ಆಹ್ಲಾದಕಾರಿಣಿ. ಆ ರೀತಿಯಲ್ಲಿ ಇದ್ದಾಗ ಅದು ಕಾವ್ಯದ ಆತ್ಮವಾಗ್ತದೆ. ಧ್ವನಿಯೇ ಕಾವ್ಯದ ಆತ್ಮ, ಕಾವ್ಯಸ್ಸಾತ್ಮ ಧ್ವನಿ ಅನ್ನೋದು ಆನಂದವರ್ಧನನ ಹೇಳಿಕೆ. ಆನಂದವರ್ಧನನ ಕೃತಿ ಯಾವುದು ಅಂತ ಕೇಳಬಹುದು, ನೆನ್ಪಿಟ್ಕೊಳ್ಳಿ, ಧ್ವನ್ಯಾಲೋಕ. ಧ್ವನಿಯ ಬಗ್ಗೆ ನಿಮಗೆ ಟಿಪ್ಪಣಿಯನ್ನು ಬರೆಯೋದಕ್ಕೆ ಕೊಡ್ಬೋದು, ರೀತಿಯ ಬಗ್ಗೆ ನಿಮಗೆ ಟಿಪ್ಪಣಿಯನ್ನು ಬರೆಯೋದಕ್ಕೆ ಕೊಡ್ಬೋದು, ರಸದ ಬಗ್ಗೆ ಟಿಪ್ಪಣಿಯನ್ನು ಬರೆಯೋದಕ್ಕೆ ಕೊಡ್ಬೋದು. ಅವೆಲ್ಲ ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳು. ಧ್ವನಿ ಅಂದರೆ ಏನು? ರಮಣೀಯಾರ್ಥ ಪ್ರತಿಪಾದಕ ಕಾವ್ಯವನ್ನು ನೀವು ನೆನಪು ಮಾಡ್ಕೊಳ್ಬೋದು. ಇಲ್ಲಿ ರಮಣೀಯವಾದ ಅರ್ಥ ನಮಗೆ ಪ್ರಾಪ್ತವಾಗುವುದು ಧ್ವನಿಯಿಂದ. ಒಂದು ಪದದ ಅರ್ಥವನ್ನು ಸೂಚಿಸುತ್ತಲ್ಲ, ಅದನ್ನು ನಾವು ವೃತ್ತಿ ಅಂತ ಹೇಳಿ ಕರಿತೀವಿ. ಇದರಲ್ಲಿ ವಾಚ್ಯ ವೃತ್ತಿ, ಲಕ್ಷಣ ವೃತ್ತಿ, ಅನಂತರ ವ್ಯಂಗ್ಯ ವೃತ್ತಿ, ವಾಚ್ಯಾರ್ಥ, ಲಕ್ಷಣಾರ್ಥ, ವ್ಯಂಗ್ಯಾರ್ಥ ಅಂತ ಮೂರಿದ್ದಾವೆ. ಒಂದು ಪದಕ್ಕೆ ಅರ್ಥಗಳು ವಾಚ್ಯಾರ್ಥ, ಲಕ್ಷಣಾರ್ಥ, ವ್ಯಂಗ್ಯಾರ್ಥ. ವಾಚ್ಯಾರ್ಥ ಅಂದರೆ ನೋಡಿ, ಧ್ವನಿ ಬಗ್ಗೆ ನೀವು ಟಿಪ್ಪಣಿಯನ್ನು ಬರೀಬೇಕಂದ್ರೆ ಇವೆಲ್ಲ ಗೊತ್ತಿರಬೇಕು. ವಾಚ್ಯಾರ್ಥ ಅಂದರೆ ಏನು? ಊಟ ಆಯ್ತಾ? ಆಯಿತು, ಇದು ವಾಚ್ಯಾರ್ಥ, ತಕ್ಷಣ ಗೊತ್ತಾಯಿತು. ಲಕ್ಷಣಾರ್ಥ ಅಂದಾಗ ಸ್ವಲ್ಪ ಯೋಚಿಸಿದ್ರೆ ಅದು ಗೊತ್ತಾಗೋ ರೀತಿಯಲ್ಲಿ, ಬನ್ನಿ ಮಹಾನುಭಾವರು ನಮಸ್ಕಾರ, ಯಾವಾಗ ಬಂದ್ರಿ? ಮಹಾನುಭಾವ ಹೊಗಳೋದಲ್ಲ, ಅದು ತೆಗಳೋದು. ಈ ರೀತಿಯ ಕೆಲವು ಹೇಳಿಕೆಗಳು. ಅದಕ್ಕೇನು ಗೊತ್ತಾಗುತ್ತೆ, ಕತ್ತೆಗೇನು ಗೊತ್ತು, ಕಸ್ತೂರಿ ವಾಸನೆ. ಲಕ್ಷಣಾರ್ಥ. ವ್ಯಂಗ್ಯಾರ್ಥ ಅಂದರೆ ವ್ಯಂಗ್ಯೋಕ್ತಿ. ಇದು ಹೇಗೆ ಅಂದರೆ, ಅರ್ಥ ತಿಳಿಯಾದ ನೀರಿನಲ್ಲಿ ಒಂದು ಕಲ್ಲನ್ನು ಒಗೆದಾಗ ಹೇಗೆ ಅಲೆ 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 ಅಲೆಯಾಗಿ ಸುರುಳಿ ಸುರುಳಿ ಸುರುಳಿಯಾಗಿ ವಿಸ್ತಾರವಾಗುತ್ತೆ ನೋಡಿ, ಸಣ್ಣದರಿಂದ ದೊಡ್ಡದ, ಹಾಗೆ ಅರ್ಥ ವಿಸ್ತಾರವಾಗ್ತಾ ಹೋಗ್ತದೆ. ಅಂತಹ ಉಕ್ತಿ ವ್ಯಂಗ್ಯೋಕ್ತಿ. ಆ ವ್ಯಂಗ್ಯೋಕ್ತಿಯಿಂದ ಕೂಡಿದ ಕಾವ್ಯವೇ ಶ್ರೇಷ್ಠವಾದ ಕಾವ್ಯ. ಆ ವ್ಯಂಗ್ಯೋಕ್ತಿಯೇ ಧ್ವನಿ. ಆದ್ದರಿಂದ ಆನಂದವರ್ಧನ ಹೇಳ್ತಾನೆ, ಧ್ವನಿಯೇ ಕಾವ್ಯದ ಆತ್ಮ. ಅಂತಹ ವ್ಯಂಗ್ಯೋಕ್ತಿ ಇರುತ್ತಲ್ಲ, ಆ ವ್ಯಂಗ್ಯೋಕ್ತಿಯಿಂದ ಕೂಡಿದ ಕಾವ್ಯವೇ ಶ್ರೇಷ್ಠ ಕಾವ್ಯ ಅಂತ ಬಹಳಷ್ಟು ಜನ ಮೀಮಾಂಸಕರು ಒಪ್ಕೊಳ್ತಾರೆ. ಕಾವ್ಯದ ಗುಣಗಳ ಕಡೆ ನಾವು ಗಮನ ವಹಿಸುವುದಾದರೆ ವಿದ್ಯಾರ್ಥಿಗಳೇ, ಕಾವ್ಯದ ಗುಣಗಳು ಬಹಳ ಹಿಂದಿನಿಂದಲೂ ಬಹಳ ಪ್ರಮುಖ ಗುಣಗಳು ಅಂತ ಹೇಳ್ತಾ ಬಂದಿರೋದು ಓಜಸ್ಸು, ಪ್ರಸಾದ, ಮಾಧುರ್ಯ. ಈ ಮೂರನ್ನ ಕಾವ್ಯದ ಗುಣಗಳು ಅಂತ ಹೇಳ್ತಾ ಬಂದಿದ್ದೀವಿ. ಮುಂದೆ ಆ ಗುಣಗಳು ಶಬ್ದ ಗುಣಗಳು, ಅರ್ಥ ಗುಣಗಳು ಅಂತ ಹೇಳಿ ವಿಭಾಗಗಳನ್ನು ಮಾಡಲಾಗಿದೆ. 10 ಗುಣಗಳನ್ನು ಹೇಳಿದರೆ, ಶಬ್ದ ಗುಣಗಳು 10, ಅರ್ಥ ಗುಣಗಳು 10 ಅಂತ ಹೇಳಿ ವಿಭಾಗ ಮಾಡಲಾಗಿದೆ. ಆದರೆ ಬಹಳ ಮುಖ್ಯವಾಗಿ ಕಾವ್ಯ ಗುಣಗಳು ಯಾವುವು ಅಂದರೆ ಓಜಸ್ಸು, ಪ್ರಸಾದ, ಮಾಧುರ್ಯ, ಇವು ಪ್ರಧಾನ ಗುಣಗಳು. ಇನ್ನು ರುದ್ರಟ ಕಾವ್ಯದ ಪ್ರತಿಭೆಗೆ ಒಂದು ಹೆಸರನ್ನು ಕೊಟ್ಟಿದ್ದಾನೆ, ಶಕ್ತಿ ಅಂತ.
ಅವನು ಹೇಳ್ತಾನೆ, ಸಮಾಹಿತವಾದ ಮನಸ್ಸಿನಲ್ಲಿ ಅನೇಕ ಪ್ರಕಾರವಾಗಿ ಅರ್ಥವು ಅದನ್ನು ತಿಳಿಸಲು ಕ್ಲಿಷ್ಟವಲ್ಲದ ಪದಗಳು ಯಾವುದರಿಂದ ಹೊಳೆಯುವುದೋ ಅದೇ ಶಕ್ತಿ. ಕ್ಲಿಷ್ಟ ಅಲ್ಲ, ಅದು ಕ್ಲಿಷ್ಟ. ಕ್ಲಿಷ್ಟವಲ್ಲದ ಪದಗಳು ಯಾವುದರಿಂದ ಹೊಳೆಯುವುದೋ ಅದೇ ಶಕ್ತಿ. ಅದನ್ನೇ ನಾವು ಪ್ರತಿಭೆ ಅಂತ ಹೇಳಿ ಕರಿತೀವಿ. ಸಮಾಹಿತವಾದ ಮನಸ್ಸಿನಲ್ಲಿ ಅನೇಕ ಪ್ರಕಾರವಾಗಿ ಅರ್ಥವು ಅದನ್ನು ತಿಳಿಸಲು ಕ್ಲಿಷ್ಟವಲ್ಲದ ಪದಗಳು. ನೋಡಿ, ನನಗೆ ಏನೋ ಒಂದು ಒಬ್ಬ ಕವಿಗೆ ಯಾವುದೋ ಒಂದು ವಿಚಾರವನ್ನು ತಿಳಿಸ್ಬೇಕು ಸಹೃದಯನಿಗೆ. ಹೇಗೆ ತಿಳಿಸೋದು? ಅದಕ್ಕೆ ಸರಿಯಾದ ಪದಗಳು ಒದಗಿ ಬರಬೇಕು, ಹೊಳಿಬೇಕು. ಅದನ್ನೇ ಶಕ್ತಿ ಅಂತ ಹೇಳಿ ಕರಿತಿದ್ದಾನೆ ರುದ್ರಟ. ಅದು ಹೊಳೆದಾಗ ಅದನ್ನು ಬರೆದು ಸಹೃದಯನಿಗೆ ತಲುಪಿಸುವಂಥ ಪ್ರಯತ್ನ ಆಗ್ತದೆ. ಪ್ರತಿಭೆಯನ್ನು ಕುರಿತು ಇಲ್ಲಿ ಇವನು ಮಾತಾಡಿದ್ದಾನೆ. ಹಾಗೆಯೇ ಮಹಿಮ ಭಟ್ಟನು ಕೂಡ ಅದನ್ನೇ ಹೇಳ್ತಾನೆ. ರಸಕ್ಕೆ ಅನುಗುಣವಾದ ಶಬ್ದಾರ್ಥಗಳನ್ನು ಕುರಿತ ಚಿಂತನೆಯಲ್ಲಿ ಕವಿಯ ಚೇತಸ್ಸು ನಿಶ್ಚಿತವಾಗಿರುವಾಗ ವಸ್ತುವಿನ ನಿಜ ಸ್ವರೂಪವನ್ನು ಮುಟ್ಟಿದ ಪ್ರಜ್ಞೆ ಅವನಲ್ಲಿ ಥಟ್ಟನೆ ಹೊಮ್ಮುತ್ತದೆ. ಅಂದರೆ ವರ್ಡ್ಸ್ವರ್ತ್ ಹೇಳಿರ್ತಕ್ಕಂತಹ ಮಾತನ್ನು ನೀವು ನೆನಪು ಮಾಡ್ಕೊಳ್ಬಹುದು. ಅವನು ಹೇಳುವಂತಹ ಮಾತೇನೆಂದರೆ, ಮನಸ್ಸು ಅಥವಾ ಕವಿಯೇ ಒಂದು ಸಮಾಧಿಯ ಸ್ಥಿತಿಗೆ ಹೋದಾಗ ಪುಂಖಾನುಪುಂಖವಾಗಿ ಪದಗಳು ಸಾಲು ಸಾಲಾಗಿ ಬರ್ತವೆ ಅನ್ನುವಂತಹ ಮಾತನ್ನು ವರ್ಡ್ಸ್ವರ್ತ್ ಹೇಳಿದ್ದಾನೆ. ಅಡೆತಡೆಗಳಿಲ್ಲದೆ. ಇಲ್ಲೂ ಕೂಡ ಮಹಿಮ ಭಟ್ಟ ಹೇಳುವಂಥ ಮಾತು, ರಸಕ್ಕೆ ಅನುಗುಣವಾದ ಶಬ್ದಾರ್ಥಗಳನ್ನು ಕುರಿತ ಚಿಂತನೆಯಲ್ಲಿ ಕವಿಯ ಚೇತಸ್ಸು ನಿಶ್ಚಿತವಾಗಿರುವಾಗ, ಚಿಂತನೆ ಯಾವ ಶಬ್ದಗಳನ್ನು ಹಾಕೋಣ, ಹೀಗೆ ಅವನು ಧ್ಯಾನಸ್ಥನಾದಂತಹ ಸ್ಥಿತಿಯಲ್ಲಿದ್ದಾಗ ವಸ್ತುವಿನ ನಿಜ ಸ್ವರೂಪವನ್ನು ಮುಟ್ಟಿದ ಪ್ರಜ್ಞೆ ಅವನಲ್ಲಿ ಥಟ್ಟನೆ ಥಟ್ಟಂತ ಹೊಮ್ಮದು. ನಾವು ಬಹಳಷ್ಟು ಜನ ಕವಿಗಳು ಹೇಳೋದನ್ನು ಕೇಳಿದ್ವಿ, ಇದು 2 ನಿಮಿಷದಲ್ಲೇ ಬರೆದ ಪದ್ಯ, 3 ನಿಮಿಷದಲ್ಲಿ ಬರೆದ ಪದ್ಯ, 5 ನಿಮಿಷದಲ್ಲಿ ಬರೆದ ಪದ್ಯ, 10 ನಿಮಿಷದಲ್ಲಿ ಬರೆದ ಪದ್ಯ ಅಂತ ಹೇಳ್ತಾ ಇರ್ತಾರೆ. ಆ ಕ್ಷಣಕ್ಕೆ ಅವರಿಗೆ ಹೊಮ್ಮಿರ್ತದೆ. ಎಲ್ಲ ಸಂದರ್ಭದಲ್ಲೂ ಕವಿ ಕಾವ್ಯವನ್ನು ಬರೆಯೋದಕ್ಕೆ ಸಾಧ್ಯವಿಲ್ಲ. ಅದು ಥಟ್ಟನೆ ಹೊಮ್ಮುತ್ತೆ, ಹೊಳೆಯುತ್ತೆ. ಆ ಹೊಳೆದಂತಹ ಆ ಸಮಯದಲ್ಲಿ ಬರೀತಾನೆ. ಇದನ್ನೇ ವಾಮನ ಆವೇಕ್ಷಣ ಅಂತ ಕರೀತಾನೆ. ಏನಂತ ಕರೀತಾನೆ? ಆವೇಕ್ಷಣ. ಅಂದರೆ ಇದಕ್ಕೆ ಇದೇ ಪದ ಅಂಥೇಳಿ ಕವಿಗೆ ಸ್ಥಿರವಾಗಿಬಿಡ್ತದೆ. ನಾನು ಇದನ್ನು ಹೇಳಕ್ಕೆ ಹೊರಟಿದ್ದೀನಿ, ಅದನ್ನು ಹೇಳೋದಕ್ಕೆ ಇದೇ ಸೂಕ್ತ. ತೊಟ್ಟಿಲಂಗಡಿಯಲ್ಲಿ ಬೊಂಬುಗಳು ಅಗ್ಗ ಅಂಥೇಳಿ ಅಂಬೇಡ್ಕರ್ ಇವರು ನಮ್ಮ ಅಡಿಗರು ಹೇಳಬೇಕು ಅಂದಾಗ ಅವರಿಗೆ ಈ ಒಂದು ಸ್ಥಿತಿಯನ್ನು ಹೇಳೋದಕ್ಕೆ ಇದೇ ಸೂಕ್ತ ಪದ ಅಂತ ಅನಿಸಿದೆ. ಹಾಗಾಗಿ ಅವರು ಹೇಳ್ತಾರೆ, ತೊಟ್ಟಿಲಂಗಡಿಯಲ್ಲಿ ಬೊಂಬುಗಳು ಅಗ್ಗ ಅನ್ನುವ ಮಾತು. ಸೋಳ್ ಪಿಡಿಯಲಪ್ಪುದು ಕಾಣ ಮಹಾಜಿರಂಗದೋಳ್ ಅನ್ನುವಂತಹ ಮಾತು ಬರುವಾಗ ಕಾವ್ಯದಲ್ಲಿ ಅದಕ್ಕೆ ಕವಿಗನಿಸಿದೆ ಇದೇ ಸೂಕ್ತ ಅಂಥೇಳಿ, ಅದಕ್ಕೆ ಅದನ್ನು ಅದೇ ಬಳಸಿದ್ದಾನೆ. ಇದನ್ನೇ ಆವೇಕ್ಷಣ ಅಂತೇಳಿ ವಾಮನ ಕರೆದಿದ್ದಾನೆ. ಇನ್ನು ಅನುಭಾವ ವಿಭಾವಾನಂ ವರ್ಣನಾ ಕಾವ್ಯಂ ಮುಚ್ಯತೆ ತೇಷಾಮೇವ ಪ್ರಯೋಗಸ್ತು ನಾಟ್ಯಂ ಗೀತಾದಿರಂಜಿತಂ ಮಹಿಮಾವಟ್ಟ. ಅಂದರೆ ಕಾವ್ಯ ವರ್ಣನೆಯಿಂದ ಕೂಡಿರ್ತದೆ, ನಾಟ್ಯ ಗೀತಾದಿಗಳಿಂದ ಕೂಡಿದ್ದು ಪ್ರಯೋಗಕ್ಕೆ ಒಳಪಟ್ಟು ರಂಜನೆಯನ್ನು ನೀಡ್ತದೆ ಅನ್ನುವಂತಹ ಮಾತು. ಅಂದರೆ ನೀವು ಭಟ್ಟತೋತನ ಹೇಳಿಕೆಯನ್ನು ನೋಡಿ, ಅದಕ್ಕೂ ಇದಕ್ಕೂ ಭಾಳಷ್ಟು ಹತ್ತಿರದ ಸಂಬಂಧ. ಪ್ರಯೋಗತ್ವ ಮನಾಪನ್ನೇ ಕಾವ್ಯೇ ನಾಸ್ವಾದ ಸಂಭವ. ಅಂದರೆ ಯಾವ
ಕಾವ್ಯವು ಪ್ರಯೋಗಕ್ಕೆ ಒಳಪಡುವುದಿಲ್ಲವೋ ಅದು ಆಸ್ವಾದವಾಗುವುದಿಲ್ಲ. ಆಸ್ವಾದವಾಗುವುದಿಲ್ಲ ಅಂತ ಅಂದರೆ ಕಾವ್ಯ ನಮ್ಮಲ್ಲಿ ಪ್ರಯೋಗತ್ವಕ್ಕೆ ಒಳಪಡಬೇಕು. ನಾನೊಂದು ಪುಸ್ತಕವನ್ನು ಓದ್ತಾ ಇದ್ದೀನಿ, ಸುಮ್ಮನೆ ಓದ್ತಾ ಇದ್ದೀನಿ ಇಲ್ಲ, ಓದ್ತಾ ಇದ್ದಂಗೆ ನನ್ನ ಎದುರುಗಡೆ ಒಂದು ಚಿತ್ರ ಬರ್ತಾ ಹೋಗುತ್ತೆ. ಒಂದು ಕಾದಂಬರಿಯನ್ನು ಓದಿದ್ರೆ ಒಂದು ಕತೆ ಓಡ್ತಾ ಇರುತ್ತೆ. ಒಂದು ಪದ್ಯವನ್ನು ಓದ್ದಾಗಲೂ ಅಷ್ಟೇ ಹಲವಾರು ರೂಪಕಗಳು ಎದುರುಗಡೆ ಬಂದು ಹೋಗ್ತಾ ಇರ್ತವೆ. ಆಗ ಅಂದರೆ ಭಟ್ಟತೋತ ಏನು ಹೇಳ್ತಾನೆ, ನಮ್ಮ ಮನಸ್ಸಿನ ರಂಗಮಂದಿರದಲ್ಲಿ ಆ ನಾಟಕ ನಡೀತಾ ಇರುತ್ತೆ. ಆವಾಗ ಮಾತ್ರ ನಮಗದು ಆಸ್ವಾದ್ಯವಾಗ್ತದೆ ಅನ್ನುವ ಮಾತನ್ನು ಭಟ್ಟತೋತ ಹೇಳಿದ್ದಾನೆ. ಆದರೆ ಇಲ್ಲಿ ಒಂದು ಮಾತಂತೂ ನಿಜ, ನಾವು ನಾಟಕವನ್ನು ನೋಡಿದಾಗ ಅದನ್ನು ನೋಡಿ ಬಂದುಬಿಡ್ತೇವೆ, ಅಲ್ಲಿ ಮಾತ್ರ ಅದು ನಮಗೆ ಆಸ್ವಾದವಾಗ್ತದೆ. ಆ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಹೇಗಿರುತ್ತೋ ಅದ್ರ ಮೇಲೆ ನಿರ್ಧಾರವಾಗಿರುತ್ತೆ. ಆದರೆ ನೀವೊಂದು ಕೃತಿಯನ್ನು ಓದ್ರಿ, ಅದು ಹಾಗಲ್ಲ. ಒಂದು ಪ್ಯಾರವನ್ನು ಓದ್ತೀರಿ, ಮತ್ತೆ ಇನ್ನೊಂದು ಸರಿ ಅದನ್ನು ಓದಬೇಕು ಅನಿಸುತ್ತೆ, ಇನ್ನೊಂದು ಸರಿ ಓದ್ತೀರಿ, ಆಗ ಹೊಳೆಯೋದಕ್ಕಿಂತ ವಿಭಿನ್ನವಾದ ಮತ್ತೊಂದೇನೋ ಹೊಳೆಯುತ್ತೆ, ವಿಸ್ತಾರವಾಗ್ತಾ ಹೋಗುತ್ತೆ ಅರ್ಥ. 10 ವರ್ಷದ ಹಿಂದೆ ಓದಿದ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಈಗ ಓದಿದಾಗ ಬೇರೆಯ ಅರ್ಥವನ್ನೇ ಕೊಡುತ್ತದೆ. ಶ್ರೀರಾಮಾಯಣ ದರ್ಶನಂ ಬೇರೆಯ ಅರ್ಥವನ್ನು ಕೊಡುತ್ತೆ. ಹೀಗೆ ಕಾದಂಬರಿಗಳಾಗಲಿ ಕೃತಿಗಳಾಗಲಿ ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಹೋಗ್ತವೆ. ಯಾವುದೇ ಕಾವ್ಯವಾಗಿರಬಹುದು. ನಾಲ್ಕು ತಂತಿಯನ್ನು ಈಗ ಓದಿದಾಗ ಅದು ಯಾವುದೋ ಒಂದು ಬೇರೆಯ ವಿಶೇಷ ಅನುಭವ ಕೊಡುತ್ತೆ. 10 ವರ್ಷದ ಹಿಂದೆ ಓದಿದಾಗ ಏನೂ ಅರ್ಥವಾಗಿರಲಿಲ್ಲ, ಹಾಗಾದರೆ ಈಗ ಪೂರ್ತಿ ಅರ್ಥವಾಗಿದೆ ಅಂತ ಅಲ್ಲ. ಹೀಗೆ ಪ್ರಯೋಗತ್ವಕ್ಕೆ ಒಳಪಡುತ್ತೆ ಅನ್ನೋದು ಭಟ್ಟತೋತನ ಮಾತು. ಆದರೆ ನಾನು ಹೇಳಕ್ಕೆ ಹೊರಟಿರೋದೇನೆಂದರೆ, ಕಾವ್ಯದಲ್ಲಿ ನಿಮಗೆ ನಾಟಕದಲ್ಲಿ ಇಲ್ಲದೇ ಇರುವ ಒಂದು ಸ್ವಾತಂತ್ರ್ಯ ಇದೆ. ಕಾವ್ಯದಲ್ಲಿರುವ ವ್ಯಂಜನೋಕ್ತಿಗಳು, ಕಾವ್ಯದಲ್ಲಿರುವ ಧ್ವನಿ ಅದು ಅರ್ಥವನ್ನು ವಿಸ್ತಾರಗೊಳಿಸ್ಕೊಳ್ತಾ ಹೋಗುತ್ತೆ. ಈ ವ್ಯಂಜನೋಕ್ತಿಯಿಂದ ಕೂಡಿರುವಂತಹ ಕಾವ್ಯ ನಿಜಕ್ಕೂ ಶ್ರೇಷ್ಠವಾದ ಕಾವ್ಯ. ಇಂತಹ ವ್ಯಂಜನೋಕ್ತಿಗಳ ಅರ್ಥ, ಈ ವ್ಯಂಜನೋಕ್ತಿಗಳು ನಮ್ಮಲ್ಲಿ ಹೊಳೆಯಿಸುವಂತಹ ಅರ್ಥಗಳನ್ನು ಯಾವ ನಾಟಕವೂ ಯಾವ ದೃಶ್ಯ ಕಾವ್ಯವೂ ಹೊಳೆಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅಂತಹ ವ್ಯಂಜನೋಕ್ತಿಗಳಿಂದ ಕೂಡಿರುವಂತಹ ಕಾವ್ಯ ನಿಜಕ್ಕೂ ಎಲ್ಲವುದಕ್ಕಿಂತಲೂ, ಅಂದರೆ ದೃಶ್ಯ ಕಾವ್ಯಕ್ಕಿಂತಲೂ ಶ್ರೇಷ್ಠವಾದ ಕಾವ್ಯವಾಗಿರ್ತದೆ ಅನ್ನುವ ಮಾತನ್ನು ನಾವೆಲ್ಲರೂ ಒಪ್ಪಬೇಕು. ಕಾವ್ಯ ಅಂದರೆ ಅಲ್ಲಿ ದೃಶ್ಯ ಕಾವ್ಯವಿದೆ, ಅಲ್ಲಿ ಶ್ರವ್ಯ ಕಾವ್ಯವಿದೆ, ಅಲ್ಲಿ ನಾವೆಲ್ಲರೂ ಕೂಡ ಓದುವಂತಹ ಕಾವ್ಯವಿದೆ. ಎಲ್ಲ ಕಾವ್ಯಗಳಿಗಿಂತಲೂ ವ್ಯಂಜನೋಕ್ತಿಗಳಿಂದ ಕೂಡಿರ್ತಕ್ಕಂತಹ ಕಾವ್ಯ ಶ್ರೇಷ್ಠವಾದ ಕಾವ್ಯವಾಗಿರ್ತದೆ. ವಿದ್ಯಾರ್ಥಿಗಳೇ, ಈಗ ನಾನೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ನಿಮಗೆ. ಇವು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗ್ತದೆ. ಇವುಗಳಿಗೆ ಟಿಪ್ಪಣಿ ಬರೆಯಿರಿ. ಕಾವ್ಯ, ರೀತಿ, ಧ್ವನಿ, ರಸ. ಅನಂತರ ವಿವರವಾಗಿ ಉತ್ತರಿಸಿ ಅನ್ನುವಂಥದ್ದು. ಕಾವ್ಯದ ಸ್ವರೂಪವನ್ನು ವಿವರಿಸಿ. ಒಂದು ವಾಕ್ಯದಲ್ಲಿ ಶಬ್ದಾರ್ಥ ಸಹಿತವು ಕಾವ್ಯಂ ಎಂದು ಕಾವ್ಯದ ಸ್ವರೂಪವನ್ನು ಮೊದಲು ಹೇಳಿದವರು ಯಾರು?
ವಕ್ರೋಕ್ತಿ ಜೀವಿತದ ಕರ್ತೃ ಯಾರು? ಅರಿಸ್ಟಾಟಲ್ನ ಪ್ರಕಾರ ಅನುಕರಣೆ ಎಂದರೆ ಏನು? ರೀತಿಯೇ ಕಾವ್ಯದ ಆತ್ಮ ಎಂದವರಾರು? ಈ ಪ್ರಶ್ನೆಗಳು. ಈಗ ನಾನು ಕಾವ್ಯದ ಸ್ವರೂಪದ ಕುರಿತು ಸ್ವಲ್ಪ ವಿವರಣೆಯನ್ನಷ್ಟೇ ಕೊಟ್ಟಿದ್ದೀನಿ. ನೀವು ಕಾವ್ಯದ ಸ್ವರೂಪವನ್ನು ಕುರಿತು ಹೆಚ್ಚು ತಿಳ್ಕೊಳ್ಬೇಕು ಅಂದರೆ ನೋಡಿ ವಿದ್ಯಾರ್ಥಿಗಳೇ, ಕಾವ್ಯಾರ್ಥ ಚಿಂತನ ಡಾಕ್ಟರ್ GS ಶಿವರುದ್ರಪ್ಪನವರು. ನಾನು GS ಶಿವರುದ್ರಪ್ಪನವರ ಈ ಕೃತಿಯಲ್ಲಿರುವ ವಿಚಾರಗಳನ್ನು ಹೆಚ್ಚು ಹೇಳಿದ್ದೇನೆ. ಕಾರಣ, ನಾನು ಈ ತರಗತಿಯನ್ನು ಬಹಳ ಮುಖ್ಯವಾಗಿ ಮಾಡಿರ್ತಕ್ಕಂಥದ್ದು ಅಂದರೆ ನಮ್ಮ ವಿದ್ಯಾರ್ಥಿಗಳು, ಅಂದರೆ ತುಮಕೂರು ವಿಶ್ವವಿದ್ಯಾನಿಲಯದ BA 5ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ. ಆದ್ದರಿಂದ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಯಾರು ಇಲ್ಲಿಂದ ಡಿಗ್ರಿಯನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವರು ನೆಟ್ ಸೆಟ್ ಎಕ್ಸಾಮ್ ಬರೀತಾ ಇದ್ದಾರೆ, ಅವರ ದೃಷ್ಟಿಯಿಂದನೂ ಕೂಡ ಮಾಡಿರೋದ್ರಿಂದ ಮಾಸ್ಟರ್ ಡಿಗ್ರಿಯಲ್ಲಿರೋ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರನೂ ಕೂಡ ಇದು ಅನುಕೂಲವಾಗಲಿ. ಮತ್ತು ಇವರೂ ಕೂಡ ಅಂದರೆ ನಮ್ಮ ವಿದ್ಯಾರ್ಥಿಗಳು ಮಾಸ್ಟರ್ ಡಿಗ್ರಿಗೆ ಹೋಗಿ ಅಲ್ಲಿ ನೆಟ್ ಸೆಟ್ ಎಕ್ಸಾಮ್ ಬರೆಯೋದಕ್ಕೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ನಾನು ಭಾರತೀಯ ಕಾವ್ಯ ಮೀಮಾಂಸೆ ತೀನಂ ಶ್ರೀ, ತೌಲಾನಿಕ ಕಾವ್ಯ ಮೀಮಾಂಸೆ ಡಾಕ್ಟರ್ H. ತಿಪ್ಪೇರುದ್ರಸ್ವಾಮಿ, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ VM ಇನಾಂದಾರ್ ಮತ್ತು ಹಿರೇಮಠ್ ಸರ್ ಅವರ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಒಳನೋಟಗಳು, ಇವೆಲ್ಲ ಕೃತಿಗಳನ್ನು ಅಭ್ಯಾಸವನ್ನು ಮಾಡಿಕೊಂಡು ಹಾಗೆ ಇನ್ನು ಕೆಲವು ಕೃತಿಗಳನ್ನು ಆಕಾರ ಗ್ರಂಥಗಳಾಗಿ ನೋಡಿದರೆ ನೀವು ಇಷ್ಟು ಕೃತಿಗಳನ್ನು ನೋಡಿ ನಿಮಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಈ ವಿಡಿಯೋವನ್ನು ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಗೆಳೆಯರಿಗೆ, ಮೀಮಾಂಸೆಯ ಬಗ್ಗೆ ಆಸಕ್ತಿ ಇರೋರಿಗೆ ಇದನ್ನು ಶೇರ್ ಮಾಡಿ, ಅವರು ಕೂಡ ಇದನ್ನು ನೋಡಲಿ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಈ ಒಂದು ಅವಧಿಯನ್ನು ಉಪಯೋಗಿಸ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ತುಂಬ ಕಾಲ ಸಿಗ್ತಕ್ಕಂತಹ ಒಂದು ಸಮಯ ಇದು, ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಬೆಸ್ಟ್ ಆಫ್ ಲಕ್, ಚೆನ್ನಾಗಿ ಓದಿ.